ಶುಭ ಮಾಲು 48 ರೂಪಾಯಿ ಇದ್ದದ್ದು ಇವತ್ತಿನಿಂದ 52 ರೂಪಾಯಿ ಆಗುತ್ತೆ. ಓಕೆ, ಗ್ಯಾರಂಟಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಬರೆ ಜನಸಾಮಾನ್ಯರಿಗೆ ಬೀಳ್ತಾ ಇದೆ. 2 ತಿಂಗಳಲ್ಲಿ ಏನೇನು ಏರಿಕೆ ಆಗಿದೆ ಗೊತ್ತಾ? ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು, ಆದ್ರೆ ಇದೀಗ ಗ್ಯಾರಂಟಿ ಬರದಲ್ಲಿ ಬೆಲೆ ಏರಿಕೆ ಬಿಸಿ ಕೂಡ ಚಂದ್ರನ್ನ ತಡ್ತಾ ಇದೆ. ಬಿಯರ್ನಿಂದ ಹಿಡಿದು ಮೆಟ್ರೋವರೆಗೂ ಎಲ್ಲವೂ ಕೂಡ ಹೊರೆಯಾಗ್ತಾ ಇದೆ. ಎಲ್ಲದರ ಬೆಲೆ ಕೂಡ ಗಗನಮುಖಿಯಾಗಿ ಸಾಗ್ತಾ ಇದೆ. ಕರೆಂಟ್ ಶಾಕ್ ಆಗ್ತಾ ಇದೆ. ನಂದಿನಿ ಹಾಲಿನ ದರ ಏರಿಕೆ ಆಗ್ತಾ ಇದೆ. ಮೆಟ್ರೋ ದರ ಏರಿಕೆ ಆಗಿದೆ. ಮೆಟ್ರೋ ದರ 50% ಏರಿಕೆ ಆಗಿದೆ. ಇನ್ನು ಬಸ್ ದರ ಕೂಡ 15% ಏರಿಕೆ ಆಗಿರುವಂತದ್ದು. ಬಿಯರ್ ಬೆಲೆ 45% ಏರಿಕೆ ಆಗಿದ್ರೆ ವಿದ್ಯುತ್ ವಾಹನದ ತೆರಿಗೆ 10% ಏರಿಕೆ ಆಗಿದೆ. ಇನ್ನು ಆಸ್ತಿ ತೆರಿಗೆ ಮೇಲೆ ಕೂಡ 25% ಏರಿಕೆ ಮಾಡಲಾಗಿದೆ. ಇನ್ನು ರೈತರಿಗೂ ಕೂಡ ಇದರ ಶಾಕ್ ತಡ್ತಾ ಇದೆ. ಬೀಜ ಅಥವಾ ರಸಗೊಬ್ಬರದ ಬೆಲೆ 60% ಏರಿಕೆ ಆಗಿದ್ರೆ ವಾಹನ ನೋಂದಣಿ ಶುಲ್ಕ 10% ಏರಿಕೆ ಆಗಿದೆ. ಇನ್ನು ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಆಸ್ಪತ್ರೆಯ ಸೇವಾ ಶುಲ್ಕ ಕೂಡ 5% ಏರಿಕೆ ಆಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಬಿಸಿ ತಡ್ತಾ ಇತ್ತು. ಸರ್ಕಾರಿ ಕಾಲೇಜಿನ ಶುಲ್ಕ ಕೂಡ 10% ಏರಿಕೆ ಮಾಡಲಾಗ್ತಾ ಇದೆ. ಆಸ್ತಿ ನೋಂದಣಿ ಶುಲ್ಕ ಕೂಡ 600%, ಒಂದಲ್ಲ ಎರಡಲ್ಲ ಬರೋಬ್ಬರಿ 600% ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಗೈಡ್ ವ್ಯಾಲ್ಯೂ 30% ಏರಿಕೆ ಮಾಡಲಾಗಿದೆ. ನಂದಿನಿ ಹಾಲಿನ ದರ, ಮೆಟ್ರೋ ದರ, ಬಸ್ ಟಿಕೆಟ್ ದರ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಬೆಲೆ ಏರಿಕೆ ಬಿಸಿ ತಡ್ತಾ ಇದ್ದು 5% ಸರ್ಕಾರಿ ಕಾಲೇಜುಗಳ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಯಾವ ತಗೊಂಡ್ರು ಬೆಲೆ ಏರಿಕೆ, ಏನ್ ಮಾಡಿದ್ರು ಕೂಡ ಬೆಲೆ ಏರಿಕೆ ಈಗಿನ ಸರ್ಕಾರದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಶುಭ ಮಾಲು 48 ರೂಪಾಯಿ ಇದ್ದದ್ದು ಇವತ್ತಿನಿಂದ 52 ರೂಪಾಯಿ ಆಗುತ್ತೆ. ಓಕೆ, ಗ್ಯಾರಂಟಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಬರೆ ಜನಸಾಮಾನ್ಯರಿಗೆ ಬೀಳ್ತಾ ಇದೆ. 2 ತಿಂಗಳಲ್ಲಿ ಏನೇನು ಏರಿಕೆ ಆಗಿದೆ ಗೊತ್ತಾ? ಗ್ಯಾರಂಟಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು, ಆದ್ರೆ ಇದೀಗ ಗ್ಯಾರಂಟಿ ಬರದಲ್ಲಿ ಬೆಲೆ ಏರಿಕೆ ಬಿಸಿ ಕೂಡ ಚಂದ್ರನ್ನ ತಡ್ತಾ ಇದೆ. ಬಿಯರ್ನಿಂದ ಹಿಡಿದು ಮೆಟ್ರೋವರೆಗೂ ಎಲ್ಲವೂ ಕೂಡ ಹೊರೆಯಾಗ್ತಾ ಇದೆ. ಎಲ್ಲದರ ಬೆಲೆ ಕೂಡ ಗಗನಮುಖಿಯಾಗಿ ಸಾಗ್ತಾ ಇದೆ. ಕರೆಂಟ್ ಶಾಕ್ ಆಗ್ತಾ ಇದೆ. ನಂದಿನಿ ಹಾಲಿನ ದರ ಏರಿಕೆ ಆಗ್ತಾ ಇದೆ. ಮೆಟ್ರೋ ದರ ಏರಿಕೆ ಆಗಿದೆ. ಮೆಟ್ರೋ ದರ 50% ಏರಿಕೆ ಆಗಿದೆ. ಇನ್ನು ಬಸ್ ದರ ಕೂಡ 15% ಏರಿಕೆ ಆಗಿರುವಂತದ್ದು. ಬಿಯರ್ ಬೆಲೆ 45% ಏರಿಕೆ ಆಗಿದ್ರೆ ವಿದ್ಯುತ್ ವಾಹನದ ತೆರಿಗೆ 10% ಏರಿಕೆ ಆಗಿದೆ. ಇನ್ನು ಆಸ್ತಿ ತೆರಿಗೆ ಮೇಲೆ ಕೂಡ 25% ಏರಿಕೆ ಮಾಡಲಾಗಿದೆ. ಇನ್ನು ರೈತರಿಗೂ ಕೂಡ ಇದರ ಶಾಕ್ ತಡ್ತಾ ಇದೆ. ಬೀಜ ಅಥವಾ ರಸಗೊಬ್ಬರದ ಬೆಲೆ 60% ಏರಿಕೆ ಆಗಿದ್ರೆ ವಾಹನ ನೋಂದಣಿ ಶುಲ್ಕ 10% ಏರಿಕೆ ಆಗಿದೆ. ಇನ್ನು ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಆಸ್ಪತ್ರೆಯ ಸೇವಾ ಶುಲ್ಕ ಕೂಡ 5% ಏರಿಕೆ ಆಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಬಿಸಿ ತಡ್ತಾ ಇತ್ತು. ಸರ್ಕಾರಿ ಕಾಲೇಜಿನ ಶುಲ್ಕ ಕೂಡ 10% ಏರಿಕೆ ಮಾಡಲಾಗ್ತಾ ಇದೆ. ಆಸ್ತಿ ನೋಂದಣಿ ಶುಲ್ಕ ಕೂಡ 600%, ಒಂದಲ್ಲ ಎರಡಲ್ಲ ಬರೋಬ್ಬರಿ 600% ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ. ಗೈಡ್ ವ್ಯಾಲ್ಯೂ 30% ಏರಿಕೆ ಮಾಡಲಾಗಿದೆ. ನಂದಿನಿ ಹಾಲಿನ ದರ, ಮೆಟ್ರೋ ದರ, ಬಸ್ ಟಿಕೆಟ್ ದರ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಬೆಲೆ ಏರಿಕೆ ಬಿಸಿ ತಡ್ತಾ ಇದ್ದು 5% ಸರ್ಕಾರಿ ಕಾಲೇಜುಗಳ ಶುಲ್ಕವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಯಾವ ತಗೊಂಡ್ರು ಬೆಲೆ ಏರಿಕೆ, ಏನ್ ಮಾಡಿದ್ರು ಕೂಡ ಬೆಲೆ ಏರಿಕೆ ಈಗಿನ ಸರ್ಕಾರದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.